ಅಶ್ವಿನಿ ಅವ್ರಿಗೆ ಓಟ್ ಜಾಸ್ತಿ ಬಂದಿದೆ, ಆದರೂ ಗಿಲ್ಲಿನೇ ವಿನ್ ಆಗಿದ್ದಾರೆ ಅಂತೇಳಿ ಅಶ್ವಿನಿ ಅವರು ಮಾತಾಡ್ತಾ ಇದ್ದಾರೆ. ಅದು ಗೊತ್ತಿಲ್ಲ ಮೇಡಮ್, ಅದು ಏನಕ್ಕಂತವ್ರೆ, ಯಾಕೆ ಯಾವ ಇಂಟೆನ್ಷನ್ ಅಂತ ಗೊತ್ತಿಲ್ಲ ಮೇಡಮ್. ಅದು ಬಡವರ ಮಕ್ಕಳು ಬೆಳಿಬೇಕು ಅಂತಂದರೆ ನಿಜವಾದ ಬಡವರನ್ನ ಬೆಳೆಸಿ ಗಿಲ್ಲಿ ಬಡವನ ಅನ್ನೋ ಪ್ರಶ್ನೆನ ಅಶ್ವಿನಿ ಅವ್ರು ಮಾಡ್ತಿದ್ದಾರೆ. ನಾನು ಬಡವ ಅಂತ ನಾನು ಹೇಳಿಲ್ವಲ್ಲ ಮೇಡಮ್, ನಾನು ಬಡವ ಅಂತ ನಾನು ನೀವು ಯಾವತ್ತೂ ಹೇಳ್ಕೊಂಡಿಲ್ಲ ಮೇಡಮ್. ಅದೊಂದು ಮಾತ್ರ ಹೇಳಬಲ್ಲೆ, ನಾನು ಶ್ರೀಮಂತ, ಇಷ್ಟು ಜನರು ಸಂಪಾದನೆ ಮಾಡಿದ್ದೆ, ಇಷ್ಟು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಲ್ಲ ಮೇಡಮ್, ನಾನು ನಿಜವಾಗ್ಲೂ ದೊಡ್ಡ ಶ್ರೀಮಂತ ಅನಿಸುತ್ತೆ ಮೇಡಮ್. ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ, ಇಷ್ಟು ಸೀಸನ್ಗಳಲ್ಲಿ ಅವರೇ ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇಲ್ಲ ಮೇಡಮ್, ಅದು ಕಾನ್ಫಿಡೆನ್ಸ್ ಅಂದರೆ ಸೂಪರ್ ಮೇಡಮ್. ಹಂಗೆ ಅದು ಕಾನ್ಫಿಡೆನ್ಸ್ ಇರಬೇಕಲ್ಲ ಮೇಡಮ್ ಎಲ್ರಿಗೂ. ಈಗ ನಾನು ಫಸ್ಟು ನನ್ನನ್ನು ಪ್ರೀತಿಸಬೇಕು, ನನಗೆ ನಾನು ಸ್ಟ್ರಾಂಗು ಅಂತ ಹೇಳ್ಕೋಬೇಕು. ಈಗ ನೀವು ನನಗೆ ನಾನು ಸ್ಟ್ರಾಂಗು ಅಂತ ಹೇಳ್ಕೊಂಡ್ರೆ ಬೇರೆಯವ್ರು ಹೇಳಲ್ವಲ್ಲ, ಬೇರೆಯವ್ರು ಹೇಳೋಕೆ ಅಂದರೆ ನಿಮಗೆ ನೀವು ಸ್ಟ್ರಾಂಗು ಅಂತ ಹೇಳಿದ್ರೆ ತಾನೇ ಬೇರೆಯವರು ನಿಮ್ಗೆ ಹೇಳೋದು. ಅದು ಬೇಕದು ಕಾನ್ಫಿಡೆನ್ಸ್ ಇರಬೇಕು, ಸ್ಟ್ರಾಂಗ್ ಆ ಫೀಲ್ ಇರಬೇಕು, ನನಗೆ ನಾನು ಸ್ಟ್ರಾಂಗು ಅನ್ನೋ ಥರ. ಈಗ ಈ ಬಿಗ್ ಬಾಸ್ ಜರ್ನಿಯಲ್ಲಿ ನಾವು ಮಾಳು ಅವ್ರಿಗೆ ಹೊರಗೆ ಬಂದ ಮೇಲೆ ಅವರ ಸ್ಟೇಟ್ಮೆಂಟನ್ನು ಬಿಡೋ ಹಾಗಿಲ್ಲ. ಅವರು ತುಂಬಾ ಜಿದ್ದಕ್ಕೆ ಬಿದ್ದ ಹಾಗೆ ಹೇಳ್ತಾರೆ, ಗಿಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ನಾನೇ ಗೆಲ್ಲಬೇಕಿತ್ತು, ನಾನೇ ಗೆಲ್ತಿದ್ದೆ, ನನ್ನ ನೀಚೆ ಕಳಿಸ್ಬಿಟ್ರು ಅಂತ. ಇದಕ್ಕೇನು ಹೇಳ್ತೀರಾ? ಅದೇ ಮೇಡಮ್, ಅವರು ಏನನ್ಸಿತ್ತು ಏನೋ ಗೊತ್ತಿಲ್ಲ. ಅದೇ ಎಲ್ರಿಗೂ ಇರ್ತದಲ್ಲ ಮೇಡಮ್, ಮನೆಯಿಂದ ಬಂದವ್ರಿಗೆಲ್ಲನೂ ನಾನು ಇರಬೇಕಿತ್ತು, ನಾನು ಗೆಲ್ಲಬೇಕಿತ್ತು, ಅವರೇ ಇದ್ದಾರೆ, ನಾನು ಯಾಕೆ ಇರಬಾರ್ದಾಗಿತ್ತು ಅಂತ ಎಲ್ರಿಗೂ ಇರ್ತದೆ ಮೇಡಮ್. ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂಲಿ ಏನಿತ್ತು ಅಂತ ಗೊತ್ತಿಲ್ಲ, ಅದು ಬೇಜಾರು ಎಲ್ರಿಗೂ ಇರ್ತದಲ್ಲ ಮೇಡಮ್. ಡಾಗ್ ಸತೀಶ್ ಅವರು ಕೂಡ ಗಿಲ್ಲಿ ಗೆಲ್ಲಲ್ಲ ಅನ್ನೋ ರೀತಿ ಎಲ್ಲ ಮಾತಾಡಿದರು. ಅವ್ರು ಏನಂತ ಮಾತಾಡ್ರು ಅಂತಲೇ ಗೊತ್ತಿಲ್ಲ ಸತ್ಯ. ಅವರು ಡಾಗ್ ಸತೀಶ್ ಅಣ್ಣ ಅವ್ರಿಗೂ ನನಗೂ, ಡಾಗ್ ಸತೀಶ್ ಅಣ್ಣ ನಿಜವಾಗ್ಲೂ ನಾವು ಆ ಟೈಮಿಗೆ ನಾನು ರೇಗಿಸಿದೆ, ಕಾಲು ಎಳಿತಿದ್ದೆ, ಎಲ್ಲ ಮಾಡ್ತಿದ್ದೆ, ಅವರು ತಮಾಷೆಗೆ ತಗೋತಿದ್ರು, ಎಲ್ಲ ಮಾಡ್ತಿದ್ರು ಸರಿ. ಕೊನೆ ದಿನ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬರ್ತದೆ, ಆವಾಗಲೂ ಅವ್ರು ನನ್ನ ಎಲಿಮಿನೇಷನ್ ಇದು ಮಾಡಲ್ಲ, ನಾಮಿನೇಷನ್ ಮಾಡಲ್ಲ. ನಾನು ಆ ಬೋರ್ಡೆಲ್ಲ ತಂದು ಬಾಗಿರ್ತಾರೆ, ಎಲ್ಲ ಮಾಡ್ತಾರೆ, ನಾನು ರಕ್ಷಿತ ಇಬ್ಬರು ಮಾಡಲ್ಲ ಅಷ್ಟೇ. ಅದು ಏನಕ್ಕೆ ಹಂಗೆ ಆಯಿತು ಅಂತ ಗೊತ್ತಾಯ್ತಿಲ್ಲ. ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜನ ನಿಮ್ಮ ಸಪೋರ್ಟಿವ್ ಆಗಿದ್ದಾರೆ, ಒಂದಷ್ಟು ಜನ ಹೀಗೆ ಹೊರಗಡೆ ಬಂದ ಮೇಲೂ ಜಿದ್ದು ಸಾಧಿಸ್ತಾ ಇದ್ದಾರೆ. ನಿಮ್ಮ ಸಪೋರ್ಟಿವ್ ಆಗಿ ಇರೋರಿಗೆ ಏನು ಹೇಳ್ತೀರಾ, ಮತ್ತು ನೀವಂದರೆ ಜಿದ್ದು ಸಾಧಿಸ್ತಾ ಇರೋರಿಗೆ ಏನು ಹೇಳ್ತೀರಾ? ಅದು ಜಿದ್ದು ಸ್ವಲ್ಪ ಜನ ಸಾಧಿಸ್ತಿದ್ರೆ ಇಲ್ಲಿ ಗೊತ್ತಿಲ್ಲ ಮೇಡಮ್. ಜಿದ್ದು ಆ ಥರ ನಾನು ನೋಡಿಲ್ಲ, ಅಂದರೆ ಪಕ್ಕ ಜಿದ್ದು ಇಟ್ಕೊಂಡು ಇದು ಮಾಡ್ತಾಯಿದ್ರು. ಅಂದರೆ ಯಾವರು ಜಿದ್ದು ಮಾಡ್ತಾಯಿಲ್ಲ ಅಂತ ನನಗನ್ಸುತ್ತೆ. ಅಂದರೆ ನೀವು ಜಿದ್ದು ಯಾವ ಥರ ಹೇಳ್ತಿದ್ದಾರೆ, ನಾನು ಅದೇ ಹೇಳ್ತೀನಲ್ಲ, ಈ ಟ್ರೋಲ್ ಗಿಲ್ಲಿ ಮನೆ ಒಳಗಡೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ರು, ಮನಸ್ಸಿಗೆ ಚುಚ್ಚಿ ಮಾತಾಡ್ತಾ ಇದ್ರು, ಒಬ್ಬರನ್ನ ಕೆಳಗಿಟ್ಟು ಗಿಲ್ಲಿ ಮಾತಾಡ್ತಾ ಇದ್ರು ಅಂತ ಹೇಳಿ ಹೊರಗೆ ಬಂದ ಮೇಲೂ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಏನು ಹೇಳಲ್ಲ ಮೇಡಮ್, ಅವ್ರು ಏನಂತಾರೆ ಅನ್ನಲಿ, ಏನು ಪರವಾಗಿಲ್ಲ, ಅವರು ಏನು ಬೇಕಾದ್ರೂ ಮಾತಾಡಲಿ ಮೇಡಮ್, ಅದೇನು ತೊಂದರೆ ಇಲ್ಲ. ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡವ್ರಿಗೆ ನಾನು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ, ಅಷ್ಟು ಮಾತ್ರ ಹೇಳ್ಬೋದು ಮೇಡಮ್. ಅದೇ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಾನು ಹೆಣ ಬೀಳೋ ಗಂಟೆ ನಿಮ್ಮ ಋಣ ಮರೆಯಲ್ಲ ಅಂತ, ಹಂಗೆ ಕೊನೆವರೆಗೂ ಚಿರಋಣಿಯಾಗಿರ್ತೀನಿ ಅಷ್ಟೇ. ಈಗ ಇಷ್ಟೆಲ್ಲ ಪ್ರೀತಿ ಸಿಕ್ಕಿದೆ, ಎಷ್ಟು ಭಾರ ಅನಿಸುತ್ತೆ ನಿಮಗೆ? ಅಂದರೆ ನೀವು ನೆಕ್ಸ್ಟ್ ಒಂದು ಸ್ಟೆಪ್ ಇಡಬೇಕು ಅಂದರೂ ನೀವು ಯೋಚನೆ ಮಾಡಬೇಕು, ಇಲ್ಲಾದರೂ ಒಂದು ಚೂರು ತಪ್ಪಾಗ್ಬಿಟ್ರೆ ಅದು ಬೇರೆ ರೀತಿಯೇ ಹೋಗ್ಬಿಡುತ್ತೆ. ಅದೇ ಮೇಡಮ್, ಈಗ ನೋಡಿ ನೀವು ಕರೆಕ್ಟಾಗಿ ಈಗ ನನ್ನ ಅರ್ಥ ಮಾಡ್ಕೊಂಡು ಹೇಳಿರಿ. ಈಗ ನನ್ನ ಆನ್ಸರ್ನ ನೀವೇ ಕೊಟ್ರಿ ನೋಡಿರಿ. ಈಗ ನಾನು ಇಷ್ಟು ಅನ್ನ ಸಿಕ್ಕಿದ್ರೆ ಈಗ ನಾನು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ, ಈಗ ನಾನು ಶೋ ಒಳಗಡೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿರ್ತೀನಿ, ಅಣ್ಣ ನನಗೆ 6 ತಿಂಗಳಿಂದ ಯಾವುದೂ ಶೋ ಇಲ್ಲ, ಅದಕ್ಕೆ ಕೆಲಸ ಒಂಚೂರು ಸಂಪಾದನೆ ಆಯ್ತದೆ ಅಂತ ಬಿಗ್ ಬಾಸ್ ಶೋ ಒಪ್ಕೊಂಡೆ ಅಣ್ಣ, ಓಪನಾಗಿ ಹೇಳ್ಬೇಕು ಅಂತಲೇ ಹೇಳಿರ್ತೀನಿ. ನಾನೇನು ಇಷ್ಟನ್ನ ಒಂದು ವೈಟ್ ರೈಸು, ಒಂದು 2 ಥರ ಪಲ್ಯ, ಸಾಂಬಾರು, ಮಜ್ಜಿಗೆ ಸಿಕ್ಬಿಟ್ರೆ ಸಾಕು, ಹೊರಗಡೆ ಬರೋಷ್ಟೊತ್ತಿಗೆ ಇಲ್ಲಿಂದ ಇಷ್ಟು ತಗೊಬೋದ್ರೆ ಸಾಕು ಅಂತ. ಇಷ್ಟೊಂದು ದೊಡ್ಡ ಟೇಬಲ್ ಮಾಡ್ಬಿಟ್ಟು ನಿಂಗೆ ಮೃಷ್ಟಾನ್ನ ಭೋಜನ ಕೊಟ್ಬಿಟ್ರೆ, ಅಂದರೆ ಅಷ್ಟು ಪ್ರೀತಿ ಕೊಟ್ಬಿಟ್ರೆ ಹೆಂಗೆ ಅದನ್ನು ನೋಡ್ಕೊಂಡೇ ಕೂತ್ಕೋಬೇಕಾಯ್ತದೆ. ನೀವು ಅದನ್ನು ನೋಡ್ಕೊಂಡೇ ಇರ್ಬೇಕಾಯ್ತದೆ. ಅಯ್ಯೋ ಇಷ್ಟು ನಿಜನ ಅಂತ ಹಂಗೆ ಆಗ್ಬಿಟ್ಟಿದೆ. ಈಗ ನಾನು ಅದೇ ಯಾವಾಗಲೂ ಹೇಳ್ತಾ ಇರೋದು ಅದೇ, ಇದು ಹೆಂಗೆ ಅದು ಬ್ಯಾಲೆನ್ಸ್ ಮಾಡೋದು ಹೆಂಗೆ ನನಗೆ ಅಷ್ಟು ಇದು ಗೊತ್ತಿಲ್ಲ ಮೇಡಮ್. ಅಷ್ಟೊಂದು ಪ್ರೀತಿ ಸಿಕ್ಬಿಟ್ಟಾಗ ಇದು ಹೆಂಗೆ ಉಳಿಸ್ಕೊಳ್ಳೋದು, ಏನು ಮಾಡೋದು, ಎಲ್ಲರೂ ತಪ್ಪಾಗ್ಬಿಟ್ಟೋದು, ಎಲ್ಲರೂ ತಪ್ಪೇಜೆ ಇಕ್ಬಿಟ್ಟನೋ, ಏನಾಗ್ಬಿಟ್ಟೋದು ಅಂತ ಅದು ಕಾಡ್ತಾನೆ ಇರ್ತದೆ ನಿಮಗೆ. ಈಗ ನೀವು ಬಿಗ್ ಬಾಸಲ್ಲಿ ಆಟ ಆಡಬೇಕಾದ್ರೆ ನೀವು ಬಳಸ್ತಾ ಇದ್ದಂತಹ ಕನ್ನಡ ಭಾಷೆ, ಅಂದರೆ ನೀವು ಸಾಂಗ್ಗಳು ಹೇಳ್ತಾ ಇದ್ರಿ, ಈಚೆಗಡೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಆಲ್ಮೋಸ್ಟ್ ಒಂದು 25 ಸಾಂಗ್ಗಳಾಗಿದ್ದಾವೆ ನಿಮ್ಮದು ಬೇರೆ ಭಾಷೆಯಲ್ಲೂ ಕೂಡ. ಅಂದರೆ ನಾನು ನೋಡ್ತಾ ಇದ್ದೆ, ತೆಲುಗಿನ ಒಂದು ವ್ಯಕ್ತಿ, ತೆಲುಗಿನ ಅಲ್ಲಿನ ಆಡಿಯನ್ಸು ಕೂಡ ನಮ್ಮ ಗಿಲ್ಲಿ ಇದ್ದಾರೆ, ಗಿಲ್ಲಿನ ಗೆಲ್ಸಿ ಅಂತ ಹೇಳಿ ಹೊರ ರಾಜ್ಯದವರು ಕೂಡ ನಿಮ್ಮ ಸಪೋರ್ಟಿಗೆ ನಿಂತಿದ್ರು. ಇದು ಹೇಗೆ ಅಂತ? ಈಗ ಭಾಷೆ ಗೊತ್ತಿಲ್ಲದೆ ಇರೋರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ.
ಅದೇ ಅದೇ ಮೇಡಮ್ ಸತ್ಯವಾಗ್ಲೂ ಗೊತ್ತಾಯ್ತಲ್ಲ. ಅಯ್ಯೋ ಅದು ಬೇರೆ ಭಾಷೆಯವ್ರು ನೋಡ್ಬಿಟ್ಟು ಹೇಳ್ತಾರೆ ಅಂತ ಹೆಂಗೆ. ಅದು ನನ್ನ ಕನ್ನಡನೂ ಅಷ್ಟು, ಅಂದರೆ ನಾನು ಇಂಗ್ಲೀಷು ಕನ್ನಡ ಶಾ ಸಾ ಇದು ಈ ಥರದ್ದು ನಾವು ಅಲ್ಲಿ ಊರಲ್ಲೆಲ್ಲ ಹಂಗೆ ಅಲ್ವ ಇರೋದು. ಹ್ಞೂ. ಆಮೇಲೆ ಇಂಗ್ಲೀಷು ಅಷ್ಟೇ ಅಷ್ಟು ಇರಲ್ಲ. ಅಷ್ಟನ್ನೆಲ್ಲ ಅದು ಹೆಂಗೆ ತಕ್ಕಂಡು ಅದು ಬೇರೆ ಭಾಷೆಯವರು ನೋಡಿ ಇಷ್ಟಪಟ್ಟು ಅವರು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಾಕಿ ಅದು ಹೆಂಗೆ ಹೇಳ್ಬೇಕು ಅಂತ ನೀವಾಗಲೇ ಹೇಳ್ತಾ ಇದ್ರಿ ಮಕ್ಳಿಗೆ ನಾನು ಹೆಂಗೆ ಇಷ್ಟ ಆದ ಗೊತ್ತಿಲ್ಲ ಬಂದು ನೋಡ್ತೀನಿ ಅಂತ. ಮಕ್ಳಿಗೆ ಯಾಕೆ ಇಷ್ಟ ಆದ್ರಿ ಅಂದರೆ ನೀವು ಹಾಡ್ತಾ ಇದ್ದಂತಹ ಹಾಡುಗಳು ದೊಡ್ಡವ ದೊಡ್ಡವ ದೋಸೆ ಕೊಡು ಈ ಥರದ್ದು, ಮತ್ತು ನೀವು ಪಂಚ್ ಡೈಲಾಗ್ಗಳು ಹೊಡಿತಿದ್ರಲ್ಲ ಅದು ಮಕ್ಳಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಮಕ್ಳು ಅದನ್ನು ಪ್ರಾಕ್ಟೀಸ್ ಮಾಡಿ ಆಡ್ತಾ ಇದ್ರು. ಅದಕ್ಕೋಸ್ಕರ ಮಕ್ಳಿಗೂ ಗಿಲ್ಲಿ ಅಂದರೆ ತುಂಬ ಇಷ್ಟ. ನನಗೂ ಲಾಸ್ಟ್ ಅದು ಸ್ಟೇಜ್ ಮೇಲೆ ಗೊತ್ತಾಗಿಲ್ಲ. ಲಾಸ್ಟಲ್ಲಿ ಸುದೀಪಣ್ಣ ಅದೇ ಗಿಚ್ಚಿ ಗಿಲಿ ಜೂನಿಯರ್ಸ್ ಹುಡುಗರೆಲ್ಲ ಬಂದಾಗ ಗಿಲ್ಲಿ ಯಾವುದು ಸಾಂಗ್ ಆಡ್ತೀನಿ ಅಂತ ಆಡಿದಾಗ ಓ ಪರವಾಗಿಲ್ಲ. ಅಂದರೆ ಮುಂಚೆನೇ ಇವ್ರು ಬಂದಿದ್ರು ಗೊತ್ತಾ ಫ್ಯಾಮಿಲಿ ರೌಂಡಲ್ಲಿ, ಅವಾಗ ಅಶ್ವಿನಿ ಮೇಡಮ್ ಅವರ ಅಮ್ಮ ಹೇಳಿರ್ತಾರೆ ನೀನು ದೊಡ್ಡ ದಾಸೆ ಕೊಡುವ ಸಾಂಗ ನಾನು ನೀರು ಕುಡಿತಾ ಇದ್ದೆ ಸಾಂಗ್ ನೆನೆಸ್ಕೊಂಡು ಮೂಗಲೆಲ್ಲ ನೀರು ಬಂದ್ಬಿಡ್ತು, ನಾನು ಬಿದ್ದು ನಗ್ತಾ ಇರ್ತೀನಿ ಅಂತ. ಆಮೇಲೆ ಚೈತ್ರಕ್ಕನೇನೋ ಬಂದು ಇವ್ರು ಬರ್ತಾರಲ್ಲ ಚೈತ್ರಕ್ಕ ಹಳೆ ಓಸ್ಟ್ ಸೀಸನ್ ಅವರು ಬಂದು ನೀನು ಆ ಸಾಂಗ್ ಆಡು ಅಂತ ಹೇಳಿರ್ತಾರೆ. ಅಂದರೆ ಅದೆಲ್ಲ ಸ್ವಲ್ಪ ಹೊರಗಡೆ ಏನೋ ಆಗದೆ ಇದು ಅಂತ ಅನ್ಸಿತ್ತು. ಅದು ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದು, ಚಿಕ್ಕ ಮಕ್ಳಿಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದು ಅದಕ್ಕೆ ಹಂಗೆ ಆಗೈತೆ. ದೊಡ್ಡವ ದೋಸೆ ಕೊಡು ಚಿಕ್ಕ ಸ್ಟೈಲಲ್ಲಿ ಆಡಬೇಕು. ಅಯ್ಯೋ ಗಂಟ್ಲು ಹೋಗ್ಬಿಟ್ಟದೆ. ರಜತ್ ಅವರು ಮನೆ ಒಳಗಡೆ ಬಂದಾಗ ನಿಮಗೂ ಅವ್ರಿಗೂ ಒಂಚೂರು ಜಗಳ ಆದಂಗೆ ಆಗುತ್ತೆ. ಬಟ್ ಈಚೆಗಡೆ ಬಂದಮೇಲೆ ರಜತ್ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ, ರಜತ್ ಅಣ್ಣ ಅವರು ತುಂಬ ಒಳ್ಳೆ ಮನುಷ್ಯ. ಆ ಟೈಮಲ್ಲಿ ಈಗ ನನಗೆ ಈಗ ಬಿಗ್ ಬಾಸ್ ಮನೆ ಒಳಗೆ ಅದು ಒಳಗಡೆ ಇದ್ದವ್ರಿಗೆ ಅನುಭವ ಇರ್ತದೆ ಮೇಡಮ್. ಈಗ ನಾವು ಇಷ್ಟೇ ಜನ ಇರ್ತೀವಿ ಆಟ ಆಡ್ತೀವಿ, ತಮಾಷೆ ಮಾಡ್ತೀವಿ, ಕಾಲು ಹೇಳ್ತೀವಿ, ಜಗಳ ಆಡ್ತೀವಿ, ಎಲ್ಲ ಮಾಡ್ತೀವಿ, ಇಷ್ಟೇ ಜನ ಇರ್ತೀವಿ. ಒಂದಷ್ಟು ದಿನ ಸಡನ್ನಾಗಿ ಯಾರೋ ಬರ್ತಾರೆ. ನಿಮ್ಗೆ ಹೆಂಗೆ ಅನಿಸ್ತದೆ ಅವಾಗ ಅಂದರೆ ಏನೋ ಅವ್ರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅವ್ರ ಜೊತೆ. ನನಗೆ ಸ್ವಲ್ಪ ಮೊದಲನೇ ವಾರ ಹಂಗಾಯಿತು. ನಾನು ಬೇಗ ಸೇರಿಬಿಡ್ತೀನಿ, ಬೇಗ ಬೆರೆತು ಬಿಡ್ತೀನಿ ಯಾರ ಜೊತೆ ಅನ್ನೋದು. ಹಂಗೆ ಆಗಿ ಎಲ್ಲೋ ಮಿಸ್ಟೇಕ್ ಆಗಿ ಮೊದಲನೇ ವಾರ ಒಂಚೂರು ಜಗಳ ಆಯಿತು. 2ನೇ ವಾರದಿಂದ ನಾರ್ಮಲಾಗಿ ಫ್ರೆಂಡ್ಸ್ ಆಗೋದು. ಹೊರಗಡೆ ಬಂದಮೇಲೆ ಗೊತ್ತಿತ್ತು ರಜತ್ ಅಣ್ಣ ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ. ಯಾಕಂದರೆ ಅಷ್ಟೊತ್ತಿಗೆಲ್ಲ ನಾವು ಜೆಲ್ಲಾಗ್ಬಿಟ್ಟು ಫ್ರೆಂಡ್ ಕುಚಿಗೂ ಗೆಳೆಯರಾಗ್ಬಿಟ್ಟಿದ್ದು. ಗಿಲ್ಲಿಯವರು ನೀವು ಇದುವರೆಗೂ ತುಂಬ ರಿಯಾಲಿಟಿ ಶೋಸನ್ನು ಮಾಡಿದ್ದೀರಾ. ಇಲ್ಲಿ ನಿಮ್ಮ ಜೊತೆ ಪಾರ್ಟ್ನರ್ ಆಗಿ ವರ್ಕ್ ಮಾಡಿದಂತಹ ಒಂದಷ್ಟು ಕಂಟೆಸ್ಟೆಂಟ್ಗಳದ್ದು ಯಾವ ಪೇರು ಗಿಲ್ಲಿ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡ್ ಆಗ್ತಾ ಇದೆ. ನಾನೇ ನಿಮ್ಮನ್ನು ಕೇಳ್ತೀನಿ, ನಿಮಗೆ ಯಾವುದು ಫೇವ್ರೆಟ್ ಪೇರ್ ಅಂತ ನೀವು ಹೇಳಬೇಕು. ಗಿಲ್ಲಿ ವಾಣಿ, ಗಿಲ್ಲಿ ಹನಿಷಾ, ಗಿಲ್ಲಿ ಕಾವ್ಯ, ಗಿಲ್ಲಿ ಯಶಸ್ವಿನಿ, ಗಿಲ್ಲಿ ಗಗನ. ಆಲ್ ಇಸ್ ಗುಡ್. ಕರೆಕ್ಟಾಗಿ ಹೇಳಿದ್ರಿ. ಸುಳ್ಳು ಹೇಳಂಗಿಲ್ಲ, ನಾನು ಆರ್ಡರಲ್ಲಿ ಹೇಳಿಲ್ಲ. ಯಾರು ಫೇವ್ರೆಟ್ ನಿಮಗೆ ಅಂತ ನೀವು ಹೇಳಬೇಕು. ಎಲ್ಲರೂ ಫೇವ್ರೇಟೆ ಮೇಡಮ್, ತಪ್ಪಾಗ್ಬಿಡ್ತದೆ. ಎಲ್ಲರೂ ಫೇವ್ರೇಟೆ. ಒಬ್ಬರು ಅಂತ ಹೇಳ್ಕೋಗಲಿ, ಎಲ್ಲ ಒಂದು. ಈಗ ವಾಣಿ ಅಂತ ಬಂದರೆ ನಾನು ವಾಣಿ ಸ್ಟೇಜ್ ಇವೆಂಟ್ಗಳು ಸಖತ್ ಮಾಡವಿ. ಅನಿಶಾ ಅಂತ ಬಂದರೆ ನನ್ನ ಪಾರ್ಟ್ನರು, ಅಂದರೆ ಡ್ಯಾನ್ಸು ಇದರಲ್ಲಿ. ಗಗನ ಇದು ಗಗನ ಅವರು, ಯಶಸ್ವಿನಿ, ಕಾವ್ಯ, ಎಲ್ಲ ಒಬ್ಬರು ಅಂತ ಹೆಂಗೆ ಹೇಳೋಕ್ಕಾಯ್ತದೆ. ಬಿಗ್ ಬಾಸ್ ಫಿನಾಲೆಯಿಂದ ನಿಮಗೆ ಒಂದಷ್ಟು 50 ಲಕ್ಷ ಏನು ಅರ್ಧ ಕೋಟಿ ಬಂದಿದೆ. ಜೊತೆಗೆ ಸುದೀಪ್ ಅವರು ಕೂಡ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟು ಖುಷಿ ಆಯಿತು. ದುಡ್ಡಿಗಿಂತ ಮೇಡಮ್ ಅವ್ರ ಪಕ್ಕ ನಿಂತ್ಕೊಳ್ಳೋದೆ. ನಾನು ಬಿಗ್ ಬಾಸ್ ಶೋಗೆ ಹೋಗ್ತೀನಿ. ಅದೇ ನಾವೆಲ್ಲ ಊರಲ್ಲಿ ಟಿ ವಿಲೆಲ್ಲ ನೋಡ್ಕೊಂಡು ಬಿಗ್ ಬಾಸ್ ಶೋ ಈಗ ನಮ್ಗೆ ಅನ್ನಿಸ್ತಾ ಇರ್ತದೆ ನೋಡಿ. ಈಗ ನೀವು ಇದ್ದರೆ ನಿಮಗೂ ಅನುಭವ ಆಗಿರ್ತದೆ. ನೀವು ಟಿ ವಿಯಲ್ಲಿ ಬಿಗ್ ಬಾಸ್ ನೋಡ್ಬೇಕಾದ್ರೆ ಕೂತ್ಕೊಂಡು ನಾನು ಈ ಟೈಮಲ್ಲಿ ಏನಾರು ಒಳಗಡೆ ಇದ್ದಿದ್ರೆ ಹಿಂಗೆ ಮಾಡ್ಬೋದಾಗಿತ್ತು, ನಾನು ಹಿಂಗಿದ್ರೆ ಹಿಂಗೆ ರಿಯಾಕ್ಟ್ ಮಾಡ್ತಿದ್ದೆ, ನಾನು ಹಿಂಗಿದ್ರೆ ಹಿಂಗೆ ಆಯ್ತಿರಲ್ಲ, ಹಿಂಗೆ ಆಗ್ಬಿಡ್ತಿರಲ್ಲ ಅಂತ ನೀವು ನಾನು ಆ ಥರ ಬಿಗ್ ಬಾಸ್ ನೋಡ್ಕೊಂಡು ಹಿಂಗೆಲ್ಲ ಬಿಗ್ ಬಾಸ್ ಮನೆ ಹಿಂಗಿರ್ತದೆ ಈ ಟೈಮಲ್ಲಿ ನಾನು ಇರ್ಬೇಕಾಯ್ತು, ಈ ಜಗಳ ಆಡ್ಬೇಕಾದ್ರೆ ನಾನು ಇದ್ದಿದ್ರೆ ಇಬ್ಬರಿಗೂ ಸರಿಯಾಗಿ ಗ್ರಾಚಾರ ಬಿಡ್ಸಾಕ್ಬಿಡುವೆ ಅಂತ. ಯಾರಿಗಾದ್ರೂ ಹೊಡಿಬೇಕು ಅಂತ ಅನಿಸ್ತಾ ಟಾಸ್ಕಲ್ಲಿ ಕೋಪ ಬಂದಾಗ? ಯಾವ ಬೇರೆಯವ್ರಿಗೆ ನನಗೆ ಅನ್ಸತ್ಬಿಟ್ಟೈತೆ ಸುಮಾರು ಸತಿ. ನನಗೆ ಯಾರ ಮೇಲೆ ಅನಿಸಿಲ್ಲ. ಯಾಕಂದ್ರೆ ನಾನು ಅಷ್ಟು ಕೋಪ ಮಾಡ್ಕೊಂಡಿರೋ ತುಂಬ ಕಮ್ಮಿ ಒಳಗಡೆ. ಈಗ ಆಬ್ವಿಯಸ್ಲಿ ಮನುಷ್ಯ ಅಂತ ಅಂದಮೇಲೆ ಎಲ್ಲ ರೀತಿ ಫೀಲಿಂಗ್ಸು ಬರುತ್ತೆ. ಯಾವುದಾದ್ರೂ ಒಂದು ಕ್ಷಣದಲ್ಲಿ ನೋವಾಗಿದ್ದು ಹತ್ತಿದ್ದು ಈ ಥರದ್ದು ಏನಾದರೂ ನಡೆದಿದೆಯಾ ಕ್ಯಾಮ್ರಾ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ? ನೋವಾಗಿದ್ದು ಹತ್ತಿದ್ದು ಯಾವುದೂ ಇಲ್ಲ. ನೋವಾಗಿ ಹಿಡಿದು ಅಳಿದು ಬಂದರೆ ಆಗ್ತಾರಲ್ಲ, ಏನು ಸುತ್ತಮುತ್ತ ಕ್ಯಾಮ್ರಾವೆ, ಎಲ್ಲಿ ತಪ್ಪಿಸ್ಬೇಕಾಯ್ತದೆ ನಾವು. ನೀವು ಅಲ್ಲಿ ಹತ್ಬಿಟ್ಟು ಈಗ ಬಾತ್ರೂಮಲ್ಲಿ ಕ್ಯಾಮ್ರಾ ಇರೋಲ್ಲ, ಬಾತ್ರೂಮಲ್ಲಿ ಹತ್ಬಿಟ್ಟು ಆಚೆ ಬಂದ್ರೂ ನಿಮ್ಮ ಕಣ್ಣಿಗೆ ಜೂಮ್ ಹಾಕೋರು ಗೊತ್ತಾಗ್ಬಿಡ್ತದೆ ನೀವು ಹತ್ತಿದ್ದೀರಾ ಅಂತ. ಯೂಟ್ಯೂಬು, ಫೇಸ್ಬುಕ್, ಅಲ್ಲಿಂದ ಜರ್ನಿ ಇವಾಗ ಬಿಗ್ ಬಾಸ್ವರೆಗೂ ಬಂದಿದೆ. ಇಷ್ಟು ದೂರ ಬಂದಿದ್ದೀರಾ. ಈ ಜರ್ನಿಯನ್ನು ಒಂದು ಸಾಲಲ್ಲಿ ಹೇಳೋದಾದ್ರೆ? ಎಲ್ಲ ದೇವರು ಆಡಿಸ್ತವ್ರೆ ಆಡ್ಬೇಕಷ್ಟೆ. ಅಂದರೆ
ಅಲ್ಟಿಮೇಟ್ಲಿ ನಾವು ಮಾಡೋದು ಏನು ಕೇಳಿ ಜನರ ಪ್ರೀತಿ, ನಾವು ಅನ್ಕೊಂಡಿರೋದು ಆಗಬೇಕು, ಜನರ ಪ್ರೀತಿ ಗಳಿಸ್ಬೇಕು ಅಂತ, ಅದು ಆಯ್ತಾಯ್ತು ಅಷ್ಟೇ. ಈಗ ಕಾವ್ಯ ಅವರು ಒಂದು ಪೋಸ್ಟ್ ಹಾಕಿದ್ರು ಅಶ್ವಿನಿ ಅವರ ವಿಚಾರಕ್ಕೇನೆ, ಬಡವರ ಮಕ್ಕಳು ಬೆಳಿಬೇಕಯ್ಯ ಅಂತ ಹೇಳಿ. ಕೆಳಗಡೆ ಇನ್ನೊಂದು ಹಾಕಿರ್ತಾರೆ ಆ್ಯಕ್ಷನ್ ಕಟ್ ಅಂತ. ಗಿಲ್ಲಿ ಅವ್ರು ಏನಾದರೂ ಡೈರೆಕ್ಟ್ ಮಾಡ್ತಾರಾ? ನಾನು ಬಂದಿದ್ದೆ ಅದಕ್ಕೆ ಮೇಡಮ್, ಅದು ಮಾಡ್ತೀನಿ ಮೇಡಮ್. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವ ಕಾಲ ಕೂಡ ಬರ್ತದೆ ಅಂತ. ಇವಾಗ ವಾಟ್ ನೆಕ್ಸ್ಟ್? ಬಿಗ್ ಬಾಸ್ ಮುಗೀತು, ಅದೇ ಕನ್ಫ್ಯೂಷನ್ ಮೇಡಮ್, ಏನು ಮಾಡಬೇಕು ಅಂತ ಕನ್ಫ್ಯೂಷನಲ್ಲೇ ಕೂತವನಿ ಈಗಲೂ. ರಾಜಕಾರಣಿಗಳಿಂದ ಸಿಕ್ಕಾಪಟ್ಟೆ ವಿಷಸ್ ಬರ್ತಾ ಇದೆ. ಜೊತೆಗೆ ಸಿನಿಮಾ ಮಾಡೋದಕ್ಕೂ ನಿಮ್ಮದು ಮತ್ತು ಕಾವ್ಯ ಕಾಂಬಿನೇಷನಲ್ಲಿ ಸಿನಿಮಾ ಮಾಡೋದಕ್ಕೂ ರೆಡಿ ಆಗ್ತಾ ಇದ್ದಾರೆ. ನೆಕ್ಸ್ಟ್ ರಿಯಾಲಿಟಿ ಶೋಗೆ ಹೋಗ್ತೀರಾ, ಏನು ಮಾಡ್ತೀರಾ ಅಂತ? ಅದೇ ಗೊತ್ತಿಲ್ಲ ಮೇಡಮ್, ಈಗ ಅದನ್ನೇ ಹೇಳ್ತಿರೋದು, ಅದೇ ಕನ್ಫ್ಯೂಷನ್ ಅಲ್ಲ. ಇನ್ನು ಏನು ಮಾಡಬೇಕು ನೆಕ್ಸ್ಟು ಅಂತ ಯೋಚನೆ ಮಾಡಬೇಕು. ನಮ್ಮ ಆಫೀಸಲ್ಲಿ ಒಬ್ಬರು ನಿಮ್ಮ ಅಭಿಮಾನಿ ಇದ್ದಾರೆ, ಬೋರಣ್ಣ ಅಂತ ಹೇಳಿ. ಅವ್ರು ನೀವಂದರೆ ಎಷ್ಟು ಕ್ರೇಜ್ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಅವರ ಆಟೋ ಮೇಲೆ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನನ್ನ ವಂದನೆಗಳು. ಗಿಲ್ಲಿಗೆ ವೋಟ್ ಮಾಡಿ ಸಹಕರಿಸಿ. ಜೈ ಗಿಲ್ಲಿ. ಬೋರಣ್ಣ ಸಖತ್ ಖುಷಿ ಆಯಿತು ಬೋರಣ್ಣ ನೋಡ್ಬಿಟ್ಟು. ನೀವು ವಿನ್ ಆದ್ಮೇಲೆ ಇಡೀ ಆಫೀಸಿಗೆ ಸ್ವೀಟ್ ಕೊಟ್ಟಿದ್ದಾರೆ. ಅಯ್ಯೋ ಬೋರಣ್ಣ ಥ್ಯಾಂಕ್ಸ್ ಕಣ, ಸಖತ್ ಖುಷಿ ಆಯಿತು. ಬರ್ತೀನಿ ಅಣ್ಣ, ನಿಮ್ಮನ್ನು ಮೀಟ್ ಮಾಡ್ತೀನಿ ಅಣ್ಣ ಆಫೀಸಿಗೆ ಬಂದು ಯಾವಾಗ. ಸಂಬಳ ಆದ್ಮೇಲೆ ಎಲ್ಲರಿಗೂ ಬಾಡೂಟ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ. ಇಬ್ರು ಶೇರ್ ಹಾಕ್ಸೋಬೋಣ. ಈಗ ಹಾಗಿದ್ರೆ ವಾಟ್ ನೆಕ್ಸ್ಟ್ ಅಂತ ಕೇಳಿದ್ದಕ್ಕೆ ಕನ್ಫ್ಯೂಷನಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಇಷ್ಟೊತ್ತು ನಮ್ಮ ಜೊತೆ ಸಿಕ್ಕಾಪಟ್ಟೆ ಮಾತಾಡಿದ್ರಿ. ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಎಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನಿಮಗೂ ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮೇಡಮ್, ನಿಮ್ಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.